ಬೆಂಗಳೂರಿನ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಕಿ ತಗುಲಿ ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿರುತ್ತೆ. ಮನೆ ಒಳಗಡೆ ಇರುವಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಅಂದ್ರೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 3-4 ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತಾನೆ ಹೇಳ್ಬೋದು. ಈಗ ಅಲ್ಲಿರುವ ಜನರ ಬದುಕು ಬೀದಿಗೆ ಬಂದಂತಾಗಿದೆ. ಅದಕ್ಕೋಸ್ಕರ ಅವರು ಶಾಸಕರ ಮನೆ ಮುಂದೆ, ಅಂದ್ರೆ ಆ ಭಾಗದ ಶಾಸಕರಾಗಿರುವಂತಹ ಮುನಿರತ್ನ ಅವರ ಮನೆ ಕಚೇರಿಗೆ ಬಂದು ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅವ್ರ ಜೊತೆ ಏನು ಭರವಸೆ ನೀಡಿದ್ರು, ನಮ್ಮ ಜೊತೆ ಶಾಸಕರು ಇದ್ದಾರೆ, ಅವ್ರನ್ನೇ ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಎಲ್ಲರೂ ಕೂಡ ನಿಮ್ಮ ಕಚೇರಿಗೆ ಬಂದರು, ನಿವಾಸಿಗಳು ಏನಂತ ಕೇಳ್ಕೊಂಡ್ರು ಸರ್? ಇವರು ಭಾಳ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಿವು. ಇದು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮನೆಗಳಿದು. ಈ ಮನೆಗಳಿರೋವಂಥದ್ದು ಸುಮಾರು ಒಂದು 30-40 ವರ್ಷದಿಂದ ಕೊಟ್ಟಿರೋವಂಥದ್ದು. ಅದು ಇರೋವಂಥ ಮನೆಯೇ 1.5 ಚದರ ಬರುತ್ತೆ ಅಷ್ಟೇ. ಅದ್ರ ಮೇಲ್ಗಡೆ ಇವರು ಜೀವನ ಮಾಡೋದು ಈ ಸ್ಪಾಂಜಿನ ಮಾರ ಅಂತ ಕೆಲಸ ಮಾಡ್ತಾರೆ. ಈ ಸ್ಪಾಂಜಿನ ಹೊರ ರಾಜ್ಯಗಳಿಂದ ತರ್ತಾರೆ. ತಂದು ಅದನ್ನು ಅವರು ಸ್ಟೋರ್ ಮಾಡಿಕೊಂಡು ಅಲ್ಲಿ ಇಟ್ಕೊಂಡು ದಿನ ಅದನ್ನು ಮಾರಿ ಅದನ್ನಲ್ಲೇ ಜೀವನ ಮಾಡೋವಂಥವ್ರು. ಅದರಲ್ಲಿ ಹೆಣ್ಣುಮಕ್ಕಳು ಗಂಡು ಎಲ್ಲರೂ ಇದ್ದಾರೆ. ಅದು ಇಷ್ಟು ವರ್ಷ ಯಾವತ್ತೂ ಏನು ಅನಾಹುತ ಆಗಿರಲಿಲ್ಲ. ಈಗ ಅದೇನೋ ಬೆಂಕಿ ಬಿದ್ದು ಸುಟ್ಟೋಗಿದೆ. ಮತ್ತು ಅದರಲ್ಲಿ ಕೆಲವು ವಾಹನಗಳು ಜಖಮಾಗಿ ಅಂದರೆ ಸುಟ್ಟೋಗಿದೆ ಅವನು. ಮತ್ತು ಮನೆಗೂ ಸ್ವಲ್ಪ ತೊಂದರೆ ಆಗಿದೆ. ಇವನ್ನೇ ನಾನು ಸ್ಥಳ ಪರಿಶೀಲನೆ ಮಾಡಿದಾಗ ಕಮಿಷನರ್ಗೂ ಅಲ್ಲಿಂದನೇ ಮಾತಾಡಿದೆ, ಅಧಿಕಾರಿಗಳೆಲ್ರಿಗೂ ಮಾತಾಡಿದ್ದೀನಿ. ಎಲ್ರಿಗೂ ಮಾತಾಡಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲರೂ ಬಂದಿದ್ದರು. ಆ ಬಂದಂಥ ಸಂದರ್ಭದಲ್ಲಿ ಅವ್ರ ಕಷ್ಟಗಳೆಲ್ಲ ನನಗೆ ಹೇಳಿದ್ರು. ಕೂಡಲೇ ಅದಕ್ಕೆ ಸ್ಪಂದಿಸಿ ಆ ಮನೆಗಳನ್ನ ರಿಪೇರಿ ಮಾಡಿಕೊಟ್ಟು ಅವ್ರು ಮತ್ತೆ ಅದರಲ್ಲಿ ವಾಸ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಈಗಾಗಲೇ ನಾನು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅವ್ರಿಗೆ ಮನೆಗಳನ್ನ ಮೊದಲು ಯಾವ ಥರ ಇತ್ತೋ ಆ ಥರ ಮಾಡೋದಕ್ಕೆ ಆಗ್ತಾಯಿದೆ. ಸರ್, ಈ ಒಂದು ಘಟನೆ ರಾಜಕೀಯವಾಗಿ ತಿರುವು ಪಡುತ್ತಿದೆ ಅನ್ನುವಂಥದ್ದು ಸುದ್ದಿಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನವರು ಒಂದು ರೀತಿ ಆರೋಪ ಮಾಡಿದರೆ, ಬಿಜೆಪಿಯವರು ಒಂದು ರೀತಿ ಆರೋಪ ಅಂತ. ಅಂದ್ರೆ ಮನೆ ಕಳ್ಕೊಂಡಿರೋರ ಪರಿಸ್ಥಿತಿ ಒಂದು ಕಡೆ ಆದರೆ ಈ ಒಂದು ಸಿಚುವೇಶನ್ ರಾಜಕಾರಣಕ್ಕೆ ಬಳಸುವಂತ ಪ್ರಯತ್ನಗಳು ಆಗ್ತಿದೆ ಅಂತ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂದರೆ, ಭಾಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಯಾವಾಗ ನಿರ್ಮಾಣ ಆಯಿತು ಅಂದರೆ, ಡಾಕ್ಟರ್ ಮಂಜುನಾಥ್ ಯಾವತ್ತಿಲ್ಲಿ MP ಆದರೂ ಆವತ್ತಿಂದ ಶುರುವಾಯಿತು. ರಸ್ತೆ ಅಪಘಾತ ಆದ್ರೂ ಶಾಸಕರಲ್ಲಿ, ಸೇತುವೆಗಳು ನಿಂತೋದ್ರು ಶಾಸಕರಲ್ಲಿ, ಮನೆಗೆ ಬೆಂಕಿ ಬಿದ್ದರೂ ಶಾಸಕರಲ್ಲಿ, ಯಾರಿಗನ್ನ ಹಾವು ಕಚ್ಚಿದ್ರೂ ಶಾಸಕರು. ಎಲ್ಲದಕ್ಕೂ ಶಾಸಕರು. ಇಡೀ ಕ್ಷೇತ್ರ ಎಷ್ಟು ಹಾಳಾಗಿ ಹೋಗ್ತಾ ಇದೆ, ಎಷ್ಟು ಹಿಂದೆ ಹೋಗ್ತಾ ಇದೆ, ಏನಕ್ಕೆ ಹಿಂಗೆ ಆಗ್ತಾ ಇದೆ, ಎಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ದಂಥ ಒಂದು ಕ್ಷೇತ್ರ ಇವತ್ತು ಎಷ್ಟು ಹಿಂದೆ ಹೋಗ್ತಾ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡೋಷ್ಟು ತಿಳುವಳಿಕೆ ಇಲ್ಲ. ಅಧಿಕಾರದ ದಾಹ, ಅಧಿಕಾರದ ಹುಚ್ಚು ಇವೆರಡು ನೆತ್ತಿಗೇರಿ ಇಡೀ ಕ್ಷೇತ್ರ ಹಾಳು ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಆ ದೇವರೇ ಕಾಪಾಡಬೇಕು ರಾಜರಾಜೇಶ್ವರಿನ. ರಾಜಕೀಯದ ಸ್ವಾರ್ಥ, ರಾಜಕೀಯದ ದ್ವೇಷ. ಆ ಮಂಜುನಾಥ್ ಬಂದಿದ್ದ ದಿವಸ ನನಗೆ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಈ ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದೀನಿ. ಇರಲಿ ನೋಡ ಸರ್, ಕಾಂಗ್ರೆಸ್ನ ಕೆಲ ನಾಯಕರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಸಕ ಮುನಿರತ್ನ ಅವರ ಕಡೆಯವರೇ ಬೆಂಕಿ ಇಟ್ಟಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀವಿ? ನೋಡಿ, ಆರೋಪ ಮಾಡೋಂಥವ್ರು ಅದಕ್ಕಿಂತ ಕೀಳು ಮಟ್ಟದ ವ್ಯಕ್ತಿಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅವರು ಇದಕ್ಕಿಂತ ಕೀಳು ಮಟ್ಟದಾಗಿ ಇದುವರೆಗೆ ಏನೇನು ಪಾಪಗಳು ಮಾಡಿದಾರೋ ಎಲ್ಲ ಬಿಟ್ಟು ಅದಕ್ಕಿಂತ ದೊಡ್ಡ ಪಾಪಗಳು ಯಾವುದು ಅಂದರೆ ಇದು. ಇವತ್ತವರೆಗೂ ಮುನಿರತ್ನನ್ನು ಇಷ್ಟಪಡ್ತಾ ಇರೋ ಜನ ನಂಬಿಕೆ ಇಲ್ಲದೇ ಇದ್ದರೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ. ಕಷ್ಟ ಕಾಲದಲ್ಲಿ ಮುನಿರತ್ನ ಕೈ ಹಿಡಿತಾನೆ ನನ್ನ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ. ಇವ್ರು ಯಾವುದೋ ಸ್ವಾರ್ಥಕ್ಕೆ ರಾಜಕೀಯದ ಹುಚ್ಚಿಡಿದ್ಬಿಟ್ಟಿದೆ. ಆ ಹುಚ್ಚಿಡ್ದು ಹಿಂಗೆಲ್ಲ ಮಾತಾಡ್ತಾ ಇರೋದು. ಎಲೆಕ್ಷನ್ ಹತ್ರ ಬರ್ತಿದೆ, ಅದಕ್ಕೋಸ್ಕರ ಬಳಸ್ಕೊಂತಿದ್ದಾರೆ ಅನ್ನುವಂಥ ಒಂದು ಆರೋಪನೂ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರು ಯಾವುದ್ರಲ್ಲಿ ರಾಜಕೀಯ ಮಾಡಲ್ಲ, ಯಾವುದನ್ನು ಬಿಡ್ತಾರವರು. ಬೆಂಕಿ ಬಿದ್ದರೂ ರಾಜಕೀಯ, ಯಾರಿಗ ನಾವು ಕಚ್ಚಿದ್ರು ರಾಜಕೀಯ. ಗುಂಡಿನಲ್ಲಿ ಬಿದ್ದು ಗುಂಡಿ ಮುಚ್ಚಿದಿರೋ ತಪ್ಪು ಇವ್ರದ್ದು. ಗುಂಡಿನಲ್ಲಿ ಸತ್ರು ಮುನಿರತ್ನನಿಂದ ಸತ್ತಿತ್ತು. ಗುಂಡಿ ಮುಚ್ಚಿದ್ರೆ ಜನ ಸಾಯಲ್ಲ, ಗುಂಡಿ ಮುಚ್ಚಲಿಲ್ಲ ಜನ ಸಾಯ್ತಾರೆ. ಜನ ಸತ್ತರೆ ಗುಂಡಿ ಮುಚ್ಚಲಿಲ್ಲ ಜನ ಸತ್ರು. ಅದಕ್ಕೂ ಮುನಿರತ್ನ. ಸದ್ಯಕ್ಕೆ ಇವ್ರ ಮನೇಲಿ ಬೆಂಕಿ ಬಿದ್ದರೂ ಬಂದು ಮುನಿರತ್ನ ಬೆಂಕಿ ಇಟ್ಟ ಅಂತ ಹೇಳ್ತಾರೆ. ಅಂಥ ನೀಚ ಮನಸ್ಥಿತಿ ಇರೋರು ಅವ್ರ ಬಗ್ಗೆ ಯಾಕೆ ಮಾತಾಡ್ತಿರ್ಬಿಡಿ?
ಓಕೆ, ಇದು ಶಾಸಕ ಮುನಿರತ್ನ ಅವರ ಮಾತಾಗಿದೆ. ಅಂದ್ರೆ ಸದ್ಯಕ್ಕೆ ಬೆಂಕಿ ಬಿದ್ದಿರುವಂತಹ ಮನೆಗಳನ್ನ ಎಲ್ಲಾ ರೀತಿಯಾದಂತಹ ರಿಪೇರಿಗಳನ್ನ ಮಾಡಿಕೊಳ್ಳುವಂತ ಭರವಸೆ ನೀಡಿದ್ದಾರೆ. ಸದ್ಯದಲ್ಲೇ ಇವತ್ತೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮನೆಗಳನ್ನ ನಾನು ಯಾವ ರೀತಿ ಹಾಳಾಗಿದೆಯೋ ಅದನ್ನೆಲ್ಲ ಕೂಡ ಸರಿ ಮಾಡಿಸುವಂತ ಕೆಲಸವನ್ನ ಮಾಡಿಸ್ಕೊಡ್ತೀನಿ. ಕಾಂಗ್ರೆಸ್ನವರು ಈ ರೀತಿ ಆರೋಪ ಮಾಡೋದು ಇವತ್ತಿಂದಲ್ಲ ನಿನ್ನೆದಲ್ಲ, ಅವರು ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು ಶಾಸಕ ಮುನಿರತ್ನ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕೂಲಿನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಕಿ ತಗಲಿ ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿರುತ್ತೆ. ಮನೆ ಒಳಗಡೆ ಇರುವಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಅಂದ್ರೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 3-4 ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತಾನೆ ಹೇಳ್ಬೋದು. ಈಗ ಅಲ್ಲಿರುವ ಜನರ ಬದುಕು ಬೀದಿಗೆ ಬಂದಂತಾಗಿದೆ. ಅದಕ್ಕೋಸ್ಕರ ಅವರು ಶಾಸಕರ ಮನೆ ಮುಂದೆ, ಅಂದ್ರೆ ಆ ಭಾಗದ ಶಾಸಕರಾಗಿರುವಂತಹ ಮುನಿರತ್ನ ಅವರ ಮನೆ ಕಚೇರಿಗೆ ಬಂದು ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅವ್ರ ಜೊತೆ ಏನು ಭರವಸೆ ನೀಡಿದ್ರು, ನಮ್ಮ ಜೊತೆ ಶಾಸಕರು ಇದ್ದಾರೆ, ಅವ್ರನ್ನೇ ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಎಲ್ಲರೂ ಕೂಡ ನಿಮ್ಮ ಕಚೇರಿಗೆ ಬಂದ್ರು, ನಿವಾಸಿಗಳು ಏನಂತ ಕೇಳ್ಕೊಂಡ್ರು ಸರ್? ಇವರು ಭಾಳ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಿವು. ಇದು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮನೆಗಳಿದು. ಈ ಮನೆಗಳಿರೋವಂಥದ್ದು ಸುಮಾರು ಒಂದು 30-40 ವರ್ಷದಿಂದ ಕೊಟ್ಟಿರೋವಂಥದ್ದು. ಅದು ಇರೋವಂಥ ಮನೆಯೇ 1.5 ಚದರ ಬರುತ್ತೆ ಅಷ್ಟೇ. ಅದ್ರ ಮೇಲ್ಗಡೆ ಇವರು ಜೀವನ ಮಾಡೋದು ಈ ಸ್ಪಾಂಜಿನ ಮಾರ ಅಂತ ಕೆಲಸ ಮಾಡ್ತಾರೆ. ಈ ಸ್ಪಾಂಜಿನ ಹೊರ ರಾಜ್ಯಗಳಿಂದ ತರ್ತಾರೆ. ತಂದು ಅದನ್ನು ಅವರು ಸ್ಟೋರ್ ಮಾಡಿಕೊಂಡು ಅಲ್ಲಿ ಇಟ್ಕೊಂಡು ದಿನ ಅದನ್ನು ಮಾರಿ ಅದನ್ನಲ್ಲೇ ಜೀವನ ಮಾಡೋವಂಥವ್ರು. ಅದರಲ್ಲಿ ಹೆಣ್ಣುಮಕ್ಕಳು ಗಂಡು ಎಲ್ಲರೂ ಇದ್ದಾರೆ. ಅದು ಇಷ್ಟು ವರ್ಷ ಯಾವತ್ತೂ ಏನೂ ಅನಾಹುತ ಆಗಿರಲಿಲ್ಲ. ಈಗ ಅದೇನೋ ಬೆಂಕಿ ಬಿದ್ದು ಸುಟ್ಟೋಗಿದೆ. ಮತ್ತು ಅದರಲ್ಲಿ ಕೆಲವು ವಾಹನಗಳು ಜಖಮಾಗಿ, ಅಂದರೆ ಸುಟ್ಟೋಗಿದೆ ಅವನು. ಮತ್ತು ಮನೆಗೂ ಸ್ವಲ್ಪ ತೊಂದರೆ ಆಗಿದೆ. ಇವನ್ನೆನ್ನೆ ನಾನು ಸ್ಥಳ ಪರಿಶೀಲನೆ ಮಾಡಿದಾಗ ಕಮಿಷನರ್ಗೂ ಅಲ್ಲಿಂದನೇ ಮಾತಾಡಿದೆ, ಅಧಿಕಾರಿಗಳೆಲ್ರಿಗೂ ಮಾತಾಡಿದ್ದೀನಿ. ಎಲ್ರಿಗೂ ಮಾತಾಡಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲರೂ ಬಂದಿದ್ದರು. ಆ ಬಂದಂಥ ಸಂದರ್ಭದಲ್ಲಿ ಅವ್ರ ಕಷ್ಟಗಳೆಲ್ಲ ನನಗೆ ಹೇಳಿದ್ರು. ಕೂಡಲೇ ಅದಕ್ಕೆ ಸ್ಪಂದಿಸಿ ಆ ಮನೆಗಳನ್ನ ರಿಪೇರಿ ಮಾಡಿಕೊಟ್ಟು ಅವ್ರು ಮತ್ತೆ ಅದರಲ್ಲಿ ವಾಸ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಈಗಾಗಲೇ ನಾನು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅವ್ರಿಗೆ ಮನೆಗಳನ್ನ ಮೊದಲು ಯಾವ ಥರ ಇತ್ತೋ ಆ ಥರ ಮಾಡೋದಕ್ಕೆ ಆಗ್ತಾಯಿದೆ. ಸರ್, ಈ ಒಂದು ಘಟನೆ ರಾಜಕೀಯವಾಗಿ ತಿರುವು ಪಡುತ್ತಿದೆ ಅನ್ನುವಂಥದ್ದು ಸುದ್ದಿಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನವರು ಒಂದು ರೀತಿ ಆರೋಪ ಮಾಡಿದರೆ, ಬಿಜೆಪಿಯವರು ಒಂದು ರೀತಿ ಆರೋಪ ಅಂತ. ಅಂದ್ರೆ ಮನೆ ಕಳ್ಕೊಂಡಿರೋರ ಪರಿಸ್ಥಿತಿ ಒಂದು ಕಡೆ ಆದ್ರೆ ಈ ಒಂದು ಸಿಚುವೇಶನ್ ರಾಜಕಾರಣಕ್ಕೆ ಬಳಸುವಂತ ಪ್ರಯತ್ನಗಳು ಆಗ್ತಿದೆ ಅಂತ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂದರೆ, ಭಾಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಯಾವಾಗ ನಿರ್ಮಾಣ ಆಯಿತು ಅಂದರೆ, ಡಾಕ್ಟರ್ ಮಂಜುನಾಥ್ ಯಾವತ್ತಿಲ್ಲಿ MP ಆದರೂ ಆವತ್ತಿಂದ ಶುರುವಾಯಿತು. ರಸ್ತೆ ಅಪಘಾತ ಆದ್ರೂ ಶಾಸಕರಲ್ಲಿ, ಸೇತುವೆಗಳು ನಿಂತೋದ್ರು ಶಾಸಕರಲ್ಲಿ, ಮನೆಗೆ ಬೆಂಕಿ ಬಿದ್ದರೂ ಶಾಸಕರಲ್ಲಿ, ಯಾರಿಗನ್ನ ಹಾವು ಕಚ್ಚಿದ್ರು ಶಾಸಕರು. ಎಲ್ಲದಕ್ಕೂ ಶಾಸಕರು. ಇಡೀ ಕ್ಷೇತ್ರ ಎಷ್ಟು ಹಾಳಾಗಿ ಹೋಗ್ತಾ ಇದೆ, ಎಷ್ಟು ಹಿಂದೆ ಹೋಗ್ತಾ ಇದೆ, ಏನಕ್ಕೆ ಹಿಂಗೆ ಆಗ್ತಾ ಇದೆ, ಎಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ದಂಥ ಒಂದು ಕ್ಷೇತ್ರ ಇವತ್ತು ಎಷ್ಟು ಹಿಂದೆ ಹೋಗ್ತಾ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡೋಷ್ಟು ತಿಳುವಳಿಕೆ ಇಲ್ಲ. ಅಧಿಕಾರದ ದಾಹ, ಅಧಿಕಾರದ ಹುಚ್ಚು, ಇವೆರಡು ನೆತ್ತಿಗೇರಿ ಇಡೀ ಕ್ಷೇತ್ರ ಹಾಳು ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಆ ದೇವರೇ ಕಾಪಾಡಬೇಕು ರಾಜರಾಜೇಶ್ವರಿನ. ರಾಜಕೀಯದ ಸ್ವಾರ್ಥ, ರಾಜಕೀಯದ ದ್ವೇಷ. ಆ ಮಂಜುನಾಥ್ ಬಂದಿದ್ದ ದಿವಸ ನನಗೆ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಈ ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದೀನಿ. ಇರಲಿ ನೋಡೋಣ. ಸರ್, ಕಾಂಗ್ರೆಸ್ನ ಕೆಲ ನಾಯಕರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಸಕ ಮುನಿರತ್ನ ಅವರ ಕಡೆಯವರೇ ಬೆಂಕಿ ಇಟ್ಟಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀವಿ? ನೋಡಿ, ಆರೋಪ ಮಾಡೋಂಥವ್ರು ಅದಕ್ಕಿಂತ ಕೀಳು ಮಟ್ಟದ ವ್ಯಕ್ತಿಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅವರು ಇದಕ್ಕಿಂತ ಕೀಳು ಮಟ್ಟದಾಗಿ ಇದುವರೆಗೆ ಏನೇನು ಪಾಪಗಳು ಮಾಡಿದಾರೋ ಎಲ್ಲ ಬಿಟ್ಟು ಅದಕ್ಕಿಂತ ದೊಡ್ಡ ಪಾಪಗಳು ಯಾವುದು ಅಂದರೆ ಇದು. ಇವತ್ತವರೆಗೂ ಮುನಿರತ್ನನ್ನ ಇಷ್ಟಪಡ್ತಾ ಇರೋ ಜನ ನಂಬಿಕೆ ಇಲ್ಲದೇ ಇದ್ದರೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ. ಕಷ್ಟ ಕಾಲದಲ್ಲಿ ಮುನಿರತ್ನ ಕೈ ಹಿಡಿತಾನೆ ನನ್ನ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ. ಇವ್ರು ಯಾವುದೋ ಸ್ವಾರ್ಥಕ್ಕೆ ರಾಜಕೀಯದ ಹುಚ್ಚಿಡ್ದುಬಿಟ್ಟಿದೆ. ಆ ಹುಚ್ಚಿಡ್ದು ಹಿಂಗೆಲ್ಲ ಮಾತಾಡ್ತಾ ಇರೋದು. ಎಲೆಕ್ಷನ್ ಹತ್ರ ಬರ್ತಿದೆ, ಅದಕ್ಕೋಸ್ಕರ ಬಳಸ್ಕೊಂತಿದ್ದಾರೆ ಅನ್ನುವಂಥ ಒಂದು ಆರೋಪನೂ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರು ಯಾವುದ್ರಲ್ಲಿ ರಾಜಕೀಯ ಮಾಡಲ್ಲ, ಯಾವುದನ್ನು ಬಿಡ್ತಾರವರು. ಬೆಂಕಿ ಬಿದ್ದರೂ ರಾಜಕೀಯ, ಯಾರಿಗಾನ ಹಾವು ಕಚ್ಚಿದ್ರು ರಾಜಕೀಯ. ಗುಂಡಿನಲ್ಲಿ ಬಿದ್ದು ಗುಂಡಿ ಮುಚ್ಚಿದಿರೋ ತಪ್ಪು ಇವ್ರದ್ದು. ಗುಂಡಿನಲ್ಲಿ ಸತ್ರು ಮುನಿರತ್ನನಿಂದ ಸತ್ತಿತ್ತು. ಗುಂಡಿ ಮುಚ್ಚಿದ್ರೆ ಜನ ಸಾಯಲ್ಲ, ಗುಂಡಿ ಮುಚ್ಚಲಿಲ್ಲ ಜನ ಸಾಯ್ತಾರೆ.
ಜನ ಸತ್ರೆ ಗುಂಡಿ ಮುಚ್ಚಲಿಲ್ಲ, ಜನ ಸತ್ರು, ಅದಕ್ಕೂ ಮುನಿರತ್ನ. ಸದ್ಯಕ್ಕೆ ಇವ್ರ ಮನೇಲಿ ಬೆಂಕಿ ಬಿದ್ದರೂ ಬಂದು ಮುನಿರತ್ನ ಬೆಂಕಿ ಇಟ್ಟ ಅಂತ ಹೇಳ್ತಾರೆ. ಅಂಥ ನೀಚ ಮನಸ್ಥಿತಿ ಇರೋರು, ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಬಿಡಿ. ಓಕೆ, ಇದು ಶಾಸಕ ಮುನಿರತ್ನ ಅವರ ಮಾತಾಗಿದೆ. ಅಂದ್ರೆ ಸದ್ಯಕ್ಕೆ ಬೆಂಕಿ ಬಿದ್ದಿರುವಂತಹ ಮನೆಗಳನ್ನ ಎಲ್ಲಾ ರೀತಿಯಾದಂತಹ ರಿಪೇರಿಗಳನ್ನ ಮಾಡಿಕೊಳ್ಳುವಂತ ಭರವಸೆ ನೀಡಿದ್ದಾರೆ. ಸದ್ಯದಲ್ಲೇ ಇವತ್ತೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮನೆಗಳನ್ನ ನಾನು ಯಾವ ರೀತಿ ಹಾಳಾಗಿದೆಯೋ ಅದನ್ನೆಲ್ಲ ಕೂಡ ಸರಿ ಮಾಡಿಸುವಂತ ಕೆಲಸವನ್ನ ಮಾಡಿಸ್ಕೊಡ್ತೀನಿ. ಕಾಂಗ್ರೆಸ್ನವರು ಈ ರೀತಿ ಆರೋಪ ಮಾಡೋದು ಇವತ್ತಿಂದಲ್ಲ ನಿನ್ನೆದಲ್ಲ, ಅವರು ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು ಶಾಸಕ ಮುನಿರತ್ನ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.